ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಬೆಂಗಳೂರು ರಸ್ತೆಯ ಹಿರಾ ನಂದಿನಿ ಎಸ್ಟೇಟ್ನಲ್ಲಿರುವಂತಹ ಸಮಾಜ ಸೇವಕರು, ದಾನಿಗಳು, ಚಿಂತಾಮಣಿ ತಾಲೂಕು ವಿಧಾನಸಭೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವೇಣುಗೋಪಾಲ್ ರವರ ಮನೆ ಹತ್ತಿರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಸಿಇಒ ಡಾಕ್ಟರ್ ವಾಸಂತಿ ಅಮರ್ ಬೇವಿರವರ ಅಮೃತ ಹಸ್ತದಿಂದ ಗಾಣಿಗರ ಧ್ವನಿ ಪತ್ರಿಕೆಯ ಸಂಪಾದಕರಾದಂತಹ ಗಾಣಿಗ ರತ್ನ ಪುರಸ್ಕೃತರಾದಂತಹ ಬಿಕೆ ಮುರಳಿ ಕೃಷ್ಣರವರ ಸಾರಥ್ಯದಲ್ಲಿ ಮೂಡಿಬರಲಿರುವಂತಹ ಗಾಣಿಗರ ಧ್ವನಿ ಕನ್ನಡ ಮಾಸಪತ್ರಿಕೆ ಇಂದು ವಿಜೃಂಭಣೆಯಿಂದ ಲೋಕಾರ್ಪಣೆಗೊಳಿಸಿದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ನಮ್ಮ ಗಾಣಿಗರ ಸಮುದಾಯ ಒಂದಾಗಬೇಕು, ರಾಜ್ಯ ವ್ಯಾಪ್ತಿ ನಮ್ಮ ಸಮುದಾಯ ಸಂಘಟಿಸಬೇಕು. ಸಮಾಜ ಸೇವಕರು, ದಾನಿಗಳು, ಚಿಂತಾಮಣಿ ತಾಲೂಕು ವಿಧಾನಸಭೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವೇಣುಗೋಪಾಲ್. ಕೋಲಾರ ಗಾಣಿಗರ ಸಮುದಾಯದ ಹಿರಿಯ ಮುಖಂಡರು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದಂತಹ ಜಿಎಸ್ ಅಮರನಾಥ್ ರವರು ಗಾಣಿಗರ ಧ್ವನಿ ಕನ್ನಡ ಮಾಸಪತ್ರಿಕೆ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ, ನಮ್ಮ ಸಮುದಾಯದ ಹಿರಿಯ ಪತ್ರಕರ್ತರಾದಂತಹ ಬಿಕೆ ಮುರಳಿ ಕೃಷ್ಣರವರ ಸಾರಥ್ಯದಲ್ಲಿ ಗಾಣಿಗರ ಧ್ವನಿ ಪತ್ರಿಕೆ ಇಂದು ಆಗಮಿಸಿದಂತಹ ಸಮುದಾಯದ ಮುಖಂಡರುಗಳ ಉಪಸ್ಥಿತಿಯಲ್ಲಿ ಬಿಡುಗಡೆ ಮಾಡಿದ್ದೇವೆ. ಈ ಹಿಂದೆ ರಾಜಕೀಯ ರತ್ನ ಅನ್ನುವಂತಹ ಮಾಸಪತ್ರಿಕೆಯಲ್ಲಿ ಸುಮಾರು 25ರಿಂದ 30 ವರ್ಷಗಳ ಕಾಲದಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಪತ್ರಿಕಾ ಉದ್ದಿಮೆಯಲ್ಲಿ ಹೆಚ್ಚಿನ ಅನುಭವವನ್ನ ಪಡೆದುಕೊಂಡಿದ್ದಾರೆ. ನಮ್ಮ ಸಮುದಾಯದ ಏಳಿಗೆಗಾಗಿ ಹಾಗೂ ಮಾಹಿತಿಗಾಗಿ ನಮ್ಮ ಸಮುದಾಯದ ಪತ್ರಕರ್ತನಿಗೆ ನಮ್ಮ ಸಮುದಾಯ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ನೀಡಿ ಈ ಪತ್ರಿಕೆಯನ್ನ ಉನ್ನತ ಮಟ್ಟದಲ್ಲಿ ನಮ್ಮ ಸಮುದಾಯ ಪತ್ರಿಕೆ ಸದ್ದು ಮಾಡಲಿ ಅಂತ ಹೇಳಿ ಶುಭ ಕೋರಿ ಶುಭ ಹಾರೈಸಿದ್ರು. ಪತ್ರಿಕೆ ನಮ್ಮ ಮುರಳಿ ಕೃಷ್ಣ ಅವರು ಕನ್ನಡದ ಕಂದ ಅಂತಾನೆ ಹೆಸರು ಪಡೆದಿರುವಂತಹ ನಮ್ಮ ಮುರಳಿ ಕೃಷ್ಣ ಅವರ ಸಾರಥ್ಯದಲ್ಲಿ ಗಾಣಿಗರ ಧ್ವನಿ ಪತ್ರಿಕೆ ಬಿಡುಗಡೆ ಆಗಿದೆ ಈಗ ಆಲ್ರೆಡಿ. ಈ ಹಿಂದೆ ಸಹ ರಾಜಕೀಯ ರತ್ನ ಅಂತ ಹೇಳಿ ಪತ್ರಿಕೆಯನ್ನ, ಅದು ಮಾಸ ಪತ್ರಿಕೆಯನ್ನ ಮುರಳಿ ಕೃಷ್ಣ ಅವರು ಸುಮಾರು ಒಂದು 25-30 ವರ್ಷಗಳ ಕಾಲದಿಂದ ನಡೆಸ್ಕೊಂಡ್ ಬರ್ತಾ ಇದ್ರು. ಈ ಪತ್ರಿಕಾ ಉದ್ಯಮದಲ್ಲಿ ಒಳ್ಳೆ ಅನುಭವವನ್ನು ಪಡೆದಿದ್ದಾರೆ. ಹಾಗೆ ಪತ್ರಕರ್ತರ ಸಂಘದಲ್ಲೂ ಸಹ ಒಂದು ಸತಿ ಅಧ್ಯಕ್ಷರಾಗಿದ್ದನ್ನು ಸಹ ನಾನು ಕೇಳ್ಕೊಟ್ಟಿದ್ದೆ. ಈ ಕ್ಷೇತ್ರದಲ್ಲಿ ತುಂಬಾ ಹೆಸರು ಸಹ ಪಡೆದಿದ್ದಾರೆ. ಅದೇ ತರ ಈಗ ಗಾಣಿಗರಿಗೆ ಅಖಿಲ ಕರ್ನಾಟಕ ಗಾಣಿಗರ ಸಂಘದಲ್ಲಿ ನಮ್ಮ ರಮೇಶ್ ಅಣ್ಣ ಅವರು ಹೇಳದಂಗೆ ಹಿಂದೆ ಒಂದು ಪತ್ರಿಕೆಯನ್ನು ಮಾಡಿದ್ವಿ, ಅದು ಗಾಳಿ ಸಿರಿ ಅಂತ ಮಾಡಿದ್ವಿ. ಆಗ ಮತ್ತೆ ಕೆಲವು ಒಂದು 2 ವರ್ಷಗಳ ಕಾಲ ನಡೆದು ಅದು ನಿಂತೋಯ್ತು ಹಲವಾರು ಕಾರಣಗಳಿಂದ. ಈಗ ಮತ್ತೆ ಮುರಳಿ ಕೃಷ್ಣ ಅವರು ನಮ್ಮ ಜನಾಂಗದ ಒಂದು ಹಿತದೃಷ್ಟಿಯಿಂದ ಗಾಣಿಗರ ಧ್ವನಿಯನ್ನ ಪತ್ರಿಕೆಯನ್ನ ಮಾಡಿದ್ದಾರೆ. ಇದು ಇಡೀ ರಾಜ್ಯಾದ್ಯಂತ ಹೋಗಬೇಕು. ಮುಖ್ಯವಾಗಿ ಇದು ಪತ್ರಿಕೋದ್ಯಮವನ್ನು ನಾವು ಸಹಾಯ ಮಾಡ್ಬೇಕಂತಂದ್ರೆ ಇದರಲ್ಲಿ ವಾರ್ಷಿಕ ಮತ್ತು ಅರ್ಧವಾರ್ಷಿಕ, ದ್ವಿವಾರ್ಷಿಕ ಅಂತ ಹೇಳಿದೆ. 2 ವರ್ಷಕ್ಕೆ ಸೇರಿ ಕೇವಲ 1000 ರೂಪಾಯಿ ಕೊಪ್ಪ. ಇದು ನಾವೆಲ್ಲರೂ ಸಹ ಅವ್ರನ್ನ ಸಹಕರಿಸಿ ಪತ್ರಿಕೆಯನ್ನ ಮುನ್ನಡೆಸ್ಬೇಕಂತಂದ್ರೆ ನಾವೆಲ್ಲ ಚಂದಾದಾರರಾಗಬೇಕು. ಇವತ್ತು 1,000 ರೂಪಾಯಿ ದೊಡ್ಡ ವಿಷಯ ಅಲ್ಲ. 2 ವರ್ಷಕ್ಕಾಗಿ, 1 ವರ್ಷಕ್ಕಲ್ಲ. ಅದನ್ನ ನಾವೆಲ್ಲ ಸಹಕರಿಸಿ ಎಲ್ಲರೂ ಸದಸ್ಯತ್ವವನ್ನು ಪಡೆದು ಅವರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ಕೇಳ್ಕೊತ ಪತ್ರಿಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನಾಂಗಕ್ಕೆ ಧ್ವನಿಗೂಡಿಸಲಿ. ನಾವೆಲ್ಲರೂ ನಮ್ಮ ಏನೇ ವಿಷಯಗಳಿದ್ರು ಸಹ ಮುರಳಿ ಕೃಷ್ಣ ಅವರ ಜೊತೆ ಹಂಚಿಕೊಂಡು ನಮ್ಮ ಆಗುಹೋಗುಗಳನ್ನ, ನಮ್ಮ ಕುಂದುಕೊರತೆಗಳನ್ನ ಪತ್ರಿಕೆ ಮುಖಾಂತರ ನಾವು ಜನಾಂಗಕ್ಕೆ ತಲುಪಿಸಬೇಕು. ಮುರಳಿಯವರು ಸಹ ಇದರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಡಬೇಕು. ಪತ್ರಿಕೋದ್ಯಮಕ್ಕೆ ಗಾಣಿಗರ ಧ್ವನಿ ಪತ್ರಿಕೆ ಮುಂದುವರಿಸೋದಕ್ಕೆ ನಮ್ಮೆಲ್ಲರೂ ಸಹಕಾರ ಇರುತ್ತೆ ಅಂತ ಹೇಳಿ ಶುಭ ಹಾರೈಸ್ತೇನೆ. ಸಮಾಜ ಸೇವಕರು, ದಾನಿಗಳು, ಚಿಂತಾಮಣಿ ತಾಲೂಕು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವೇಣುಗೋಪಾಲ್ ರವರು ಗಾಣಿಗ ರತ್ನ ಪುರಸ್ಕೃತರಾದಂತಹ ಗಾಣಿಗರ ಧ್ವನಿ ಕನ್ನಡ ಮಾಸಪತ್ರಿಕೆ ಸಂಪಾದಕತ್ವದಲ್ಲಿ ಮೂಡಿಬಂದಿರುವಂತಹ ಗಾಣಿಗರ ಧ್ವನಿ ಪತ್ರಿಕೆ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ, ಹಿಂದುಳಿದ ವರ್ಗಗಳು ಇವತ್ತು ಭಾರಿ ಕ್ಷೀಣಿಸ್ತಾ ಇರುವಂತಹ ಸಂದರ್ಭದಲ್ಲಿ ಹಿಂದುಳಿದ ವರ್ಗದವರು ಸ್ವಲ್ಪ ಕಮ್ಯುನಿಟಿ ಇರುವಂತಹವರು ಇವತ್ತು ಒಂದು ಪತ್ರಿಕೆ ಮಾಡಿ ಇದರಲ್ಲಿ ಗಾಣಿಗರ ಜನಾಂಗಕ್ಕೆ ಗಾಣಿಗರ ಧ್ವನಿಗೋಸ್ಕರ ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗದವರು ಇವತ್ತು ಧ್ವನಿ ಎತ್ತಬೇಕು. ಯಾಕಂದ್ರೆ SC ST ಇದೆ, ಮೀಸಲಾತಿ ಇದೆ, ಮಹಿಳಾ ಮೀಸಲಾತಿ, ಇವತ್ತು BCMA ಮೀಸಲಾತಿ ಬರಬೇಕು. ನಮ್ಮ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಶಾಸನ ಸಭೆಯಲ್ಲಿ, ಪಾರ್ಲಿಮೆಂಟ್ನಲ್ಲೂ ಮೀಸಲಾತಿ, BCMA ಮೀಸಲಾತಿ ಸಿಗದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವಾಗೋದು.
ಆ ಮೀಸಲಾತಿ ಜನರ ಉಪಯುಕ್ತ ಮಾಹಿತಿಗಳ ವಿಷಯಗಳ ಬಗ್ಗೆ ಪತ್ರಿಕೆಗಳಲ್ಲಿ ಬರಲಿ. ನಮ್ಮ ಗಾಣಿಗರ ಸಮಾಜ ಅವರ ಹಿಂದೆ ಇದ್ದೇವೆ. ನಮ್ಮ ಸಮುದಾಯದವರು ಹೆಚ್ಚಾಗಿ ಸದಸ್ಯತ್ವವನ್ನ ಪಡೆದು ಆ ಪತ್ರಿಕೆ ಮುಂದೆ ಬರಲಿ. ಮುಂದಿನ ದಿನಗಳಲ್ಲಿ ನಾಡಿನಾದ್ಯಂತ ಸಮುದಾಯದ ಜಾಗೃತಿ ಮೂಡಿಸಲಿ ಅಂತ ಹೇಳಿ ಶುಭ ಹಾರೈಸ್ತೇನೆ ಅಂತ ಹೇಳಿ ತಿಳಿಸಿದ್ರು. ಹಿಂದುಳಿದ ವರ್ಗಗಳು ಇವತ್ತು ಭಾರಿ ಕ್ಷೀಣಿಸ್ತಾ ಇರುವಂತ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ಒಂದು ಕುಟುಂಬದ ಒಂದು ಮೈನಾರಿಟಿ ಕಮಿಟಿಯಲ್ಲಿ ನಮ್ಮ ಸೇರಿದಂತ ಕೃಷ್ಣ ಅವರು, ಅಂದ್ರೆ ನಾವು ಎಲ್ಲ ಹಿಂದುಳಿದವರು ಸ್ವಲ್ಪ ಕಮ್ಯುನಿಟಿಗಳಿರುವಂತ ಇವತ್ತು ಒಂದು ಪತ್ರಿಕೆ ಮಾಡಿ ಇದರಲ್ಲಿ ಗಾಣಿಗರ ಒಂದು ಜನಾಂಗಕ್ಕೆ ಗಾಣಿಗರ ಧ್ವನಿ ಎತ್ತೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಆರೋಗ್ಯ, ಸುಖ, ಸಂತೋಷ, ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಒಳ್ಳೇದು ಮಾಡಲಿ. ಹಿಂದುಳಿದವ್ರದ್ದು ಇವತ್ತು ಧ್ವನಿ ಎತ್ತಬೇಕು. ಯಾಕಂದ್ರೆ SC ST ಮೀಸಲಾತಿ ಇದೆ, ಮಹಿಳಾ ಮೀಸಲಾತಿ ಇದೆ, ಇವತ್ತು BCMA ಮೀಸಲಾತಿನೂ ಬರಬೇಕು. ನಮ್ಮ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬಂದಂಗೆ ಶಾಸನ ಸಭೆಯಲ್ಲೂ ಪಾರ್ಲಿಮೆಂಟ್ ಅಲ್ಲೂ ಮೀಸಲಾತಿ ಬೇಕು, BCMA ಮೀಸಲಾತಿ. ಆವಾಗ ದೇಶ ಅಭಿವೃದ್ಧಿ ಹೊಂದಕ್ಕಾಗೋದು. ಆ ಮೀಸಲಾತಿ ಬರ್ಲಿ, ಇಂಥ ಪತ್ರಿಕೆಗಳ ಮುಖಾಂತರ ಧ್ವನಿ ಎತ್ತಿ ಅಂತೇಳಿ ಕೃಷ್ಣ ಅವರಿಗೆ ಹೇಳ್ತಾ ನಾವೆಲ್ಲ ಅವ್ರ ಜೊತೆಲಿದ್ದು ಸದಸ್ಯತ್ವವನ್ನ ಇವತ್ತು ಪಡಿತೀವಿ. ಆ ಪತ್ರಿಕೆ ಮುಂದೆ ಬರಲಿ. ನನ್ನ ಸದಸ್ಯತ್ವ ಅಮರ್ ಅವರು ಹೇಳಿದಂಗೆ 2 ವರ್ಷ ಸದಸ್ಯತ್ವವನ್ನು ಪಡೆದು ಪತ್ರಿಕೆಯನ್ನು ಬೆಳೆಸೋದಕ್ಕೆ ನಮ್ಮ ಇತರ ವರ್ಗಗಳು ಆಗ್ಬೋದು, ಇತರ ಮೈನಾರಿಟಿ, ನಮ್ಮ ಹಿಂದುಳಿದ ವರ್ಗಗಳವರೆಲ್ಲ ಸಪೋರ್ಟ್ ಮಾಡುವಂತ ಕೆಲಸನೂ ಮಾಡ್ತೀವಿ. ನಿರ್ಭಯವಾಗಿ ಬೆಳೆದು ಜಾತಿನೇ ಆಗಲಿ, ನಿರ್ಭಯವಾಗಿ ಯಾರೇ ವಿದ್ಯಾವಂತಿ ಪ್ರತಿಭಾವಂತರನ್ನ ಯಾವುದೇ ಜನಾಂಗಗಳಾಗಲಿ ಅವನ್ನ ಕೆಳಮಟ್ಟವ್ರನ್ನ ಗುರುಸುವಂತ ಕೆಲಸ ಆಗ್ಲಿ. ಬರೀ ರಾಜಕಾರಣಿಗಳನ್ನೇ ಗುರುಸುವಂತದ್ದಲ್ಲ. ಯಾವ ಒಂದು ಹಳ್ಳಿಯಲ್ಲಿ ಪ್ರತಿಭೆ ಆಗ್ಬೋದು, ಒಂದು ಏನುಗಾರಿಕೆ ಆಗ್ಬೋದು, ಒಂದು ಯಾವುದೇ ಒಂದು ಕೃಷಿ ಇದರಲ್ಲಿ ಆಗ್ಬೋದು, ಅವನ್ನೆಲ್ಲ ಗುರುಸಿ ಪತ್ರಿಕೆಗಳು ಬರೋದಕ್ಕಾಗ್ಲಿ. ಆ ಪತ್ರಿಕೆ ಓದಬೇಕಪ್ಪ, ಇದ್ರಲ್ಲಿ ಹೊಸ ವಿಚಾರ ಇರ್ತದೆ ಈ ಪತ್ರಿಕೆಗೆ ಅಂತೇಳಿ. ರಾಜಕೀಯದ ವಿಚಾರಗಳೇ ಅದು 10% ಸೀಮಿತ ಇರಬೇಕು. 90% ಗ್ರಾಮೀಣ ಅಭಿವೃದ್ಧಿ ಯಾವ ತರ ಮಾಡ್ಬೇಕು, ಯಾರ ಲೇಖನಗಳು ಅವರು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಹಿರಿಯರು ದಿಗ್ವಿಜಯರು ಇಂಥವ್ರ ಲೇಖನಗಳೆಲ್ಲ ಬರಬೇಕು. ಇಂಥವರೆಲ್ಲ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಗೆ ಹೋಗುವಂತ ಕೆಲಸ ನಮ್ಮ ಪತ್ರಿಕೆ ಮುಖಾಂತರ ಆಗ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಂಡು ದೇವರು ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಕೇಳ್ಕೊಂಡು. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ವಾಸಂತಿ ಅಮರ್ ಬೇವಿರವರ ಅಮೃತ ಹಸ್ತದಿಂದ ಗಾಣಿಗ ರತ್ನ ಪುರಸ್ಕೃತ ಗಾಣಿಗರ ಧ್ವನಿ ಕನ್ನಡ ಮಾಸಪತ್ರಿಕೆ ಸಂಪಾದಕತ್ವದಲ್ಲಿ ಮೂಡಿಬಂದಿರುವಂತಹ ಗಾಣಿಗರ ಧ್ವನಿ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿ, ಈ ಒಂದು ಹುದ್ದೆಗೆ ಬರಲು ನಮ್ಮ ಗಾಣಿಗರ ಸಮುದಾಯವೇ ಪ್ರೋತ್ಸಾಹ ಮುಖ್ಯ ಕಾರಣ. ನಾನು ಈ ಮಟ್ಟಕ್ಕೆ ಬರಲು ನಮ್ಮ ಸಮುದಾಯದಿಂದ ಸಾಧ್ಯವಾಗಿದೆ. ನನ್ನ ಪತಿ ನನ್ನ ಮದುವೆ ಆದ ಮೇಲೆ ನನ್ನನ್ನ ಓದೋದಕ್ಕೆ ಕಳಿಸಿದ್ರು. ಅದು ಇಲ್ಲ ಅಂದ್ರೆ ನಾನು ಈ ಹುದ್ದೆಗೆ ಹೋಗಲು ಆಗ್ತಾ ಇರಲಿಲ್ಲ. ಗೋಪಿ ಅಣ್ಣನವರು ನನಗೆ ಓದಲು ಹಾಗೂ ಕೆಲಸಕ್ಕೆ ಸೇರಲು ನನಗೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡಿದ್ರು. ನಾನು ಡ್ಯೂಟಿಗೆ ಸೇರಿದ ನಂತರ ನನ್ನ ಕೈಲಾದ ಮಟ್ಟಿಗೆ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದೇನೆ. ನಮ್ಮ ಗಾಣಿಗ ಸಮಾಜವು ಒಗ್ಗಟ್ಟು ಅತಿ ಮುಖ್ಯ. ಸಾಮಾಜಿಕ ರಾಜಕೀಯ ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯ ಹಿಂದಿದೆ. ನಮ್ಮ ಜನಾಂಗದ ಮುಖಂಡರು ಒಂದಾಗಿ ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ಸಂಘಗಳು, ಮಹಿಳಾ ಸಂಘಗಳು ಸ್ಥಾಪನೆಯಾಗಬೇಕು. ನಮ್ಮ ಸಮುದಾಯಕ್ಕಾಗಿ ಮುಖಂಡರು ಹೆಚ್ಚಿನ ಕಾಳಜಿಯನ್ನು ವಹಿಸಿ ಉತ್ತಮ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ನಮ್ಮ ಜನಾಂಗದ ಕಾರ್ಯಕ್ರಮಗಳಿಗೆ ಕೈಲಾದಷ್ಟು ಸಹಾಯ ಸಹಕಾರವನ್ನ ನೀಡ್ತೇನೆ. ಪತ್ರಕರ್ತರ ಬೇಡಿಕೆಗಳನ್ನ ನನ್ನ ಗಮನಕ್ಕೆ ತೆಗೆದುಕೊಂಡಿದ್ದೇನೆ. ವಾರ ಪತ್ರಿಕೆಗಳಿಗೆ, ದಿನಪತ್ರಿಕೆಗಳಿಗೂ ಉತ್ತೇಜನವನ್ನ ನೀಡ್ತೇನೆ. ಗಾಣಿಗರ ಧ್ವನಿ ಪತ್ರಿಕೆ ಇಂದು ಬಿಡುಗಡೆ ಮಾಡಿದ್ದೇನೆ. ಈ ಪತ್ರಿಕೆ ಗಾಣಿಗರ ಧ್ವನಿ ಅನ್ನುವಂತಹ ಹೆಸರು ಉನ್ನತ ಮಟ್ಟದಲ್ಲಿ ನಿಲ್ಲಬೇಕು. ಪ್ರತಿಯೊಬ್ಬರ ಕಷ್ಟ ಸುಖಗಳ ಬಗ್ಗೆ ಪತ್ರಿಕೆಗಳಲ್ಲಿ ಬರೆಯಬೇಕು ಅಂತ ಹೇಳಿ ತಿಳಿಸಿದ್ರು. ಇನ್ನು ಗಾಣಿಗ ಸಮುದಾಯದ ಏಳಿಗೆ, ಸಂಸ್ಕೃತಿ ಮತ್ತು ಐತಿಹಾಸಿಕ ಪರಂಪರೆಯನ್ನ ಬಿಂಬಿಸಲು ಹೊರಟಿರುವಂತಹ ಗಾಣಿಗರ ಧ್ವನಿ ಮಾಸ ಪತ್ರಿಕೆಯು
ಸಮಾಜದ ಧ್ವನಿಯಾಗಿ ಬೆಳಗಲಿ. ನೂತನ ಪತ್ರಿಕೆಯ ಈ ಪಯಣವು ಯಶಸ್ವಿಯಾಗಿ ಜ್ಞಾನದ ಪ್ರಸಾರ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯುವಲ್ಲಿ ನಿರಂತರವಾಗಿರಲಿ ಅಂತ ಹೇಳಿ ಶುಭ ಹಾರೈಸಿದ್ರು. ಇವತ್ತು ಕೂಡ ಬಂದಿದೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಇಷ್ಟು ಒಂದು ಹುದ್ದೆಗೆ ಬರ್ಲಿಕ್ಕೆ ಕಾರಣ ಇಲ್ಲಿ ನೀವೆಲ್ಲ ನಮ್ಮ ಗಾಣಿಗ ಸಮುದಾಯದ ಎಲ್ಲ ಒಂದು ಪ್ರೋತ್ಸಾಹ ಇದೆಯಲ್ಲ, ಅದರಿಂದಾನೇ ನಾನು ಇವತ್ತು ಇಲ್ಲಿ ಬರೋಕ್ಕೆ ಸಾಧ್ಯ. ನನ್ನನ್ನ ಓದಿಸಿದ್ರು ಮದ್ವೆ ಆದ್ಮೇಲೆ. ಅದಿಲ್ಲಾಗಿದ್ರೆ ನಾವು ಈ ಒಂದು ಪೊಸಿಷನ್ ಅಲ್ಲಿ ನಾನು ಇವತ್ತು ಇರ್ತಿರ್ಲಿಲ್ಲ. ಹಾಗೆ ನಮ್ಮ ಗೋಪಿ ಅಣ್ಣ ನಾನು ಈ ಕೆಲ್ಸಕ್ಕೆ ಸೇರುವಾಗ ಸಹಿತ ನಂಗೆ ಉತ್ತೇಜನ ಕೊಟ್ಟಿದ್ದಾರೆ. ಅಷ್ಟು ಬೆನ್ನೆಲುಬಾಗಿ ಅವ್ರು ನಿಂತಿದ್ದಾರೆ. ಇನ್ನೂ ಅಷ್ಟು ಕಷ್ಟ ಇಲ್ಲ. ನಮ್ಮ ಸಮುದಾಯದಲ್ಲಿ ಅವರೇ ಅವಾಗ ಒಂದು ನೋನ್ ಪರ್ಸನ್ ಅಲ್ಲೂ ಹೋಗಿ ಅವ್ರನ್ನ ಕೇಳ್ಕೊಂಡು ನಮ್ಗೆ ಈ ತರ ಒಂದು ಎಕ್ಸಾಮ್ಸ್ ಬರ್ದಿದ್ದೀನಿ, ನನ್ಗೆ ಹೆಲ್ಪ್ ಮಾಡಿ ಅಣ್ಣ ಅಂದಾಗ ನನ್ಗೆ ಓದೋ ವಿದ್ಯಾಭ್ಯಾಸಕ್ಕೆ ಕೂಡ ಅವ್ರು ಹೆಲ್ಪ್ ಮಾಡಿದ್ದಾರೆ. ನಮ್ಮ ವಿಜಯ್ ಕುಮಾರ್ ಅಷ್ಟೇ ಎಷ್ಟೊಂದ್ ಸರಿ ಎಲ್ಲಾ ಸಂಘಟನೆಗಳಲ್ಲಿ ನಮ್ಮ ಬಗ್ಗೆ ನಮ್ಮನ್ನ ಕರೆದಿದ್ದಾರೆ, ನಮಗೂ ಪ್ರೋತ್ಸಾಹ. ಆ ತರ ಪ್ರೋತ್ಸಾಹ ಮಾಡ್ತಿದ್ರೆ ಇದೇ ತರ ಒಂದು ನಮ್ದು ಒಂದು ಹುಮ್ಮಸ್ಸಿಂದ ನಾವು ಕೆಲಸ ಮಾಡಕ್ಕೆ ಧೈರ್ಯ ಬರುತ್ತೆ. ತಾನು ರಮೇಶ್ ಅವರು ನಾನು ಸ್ಟಾರ್ಟ್ ಮಾಡಿದಾಗ ಅವಾಗ ಬುಕ್ಸ್ ಇಂದ ಸಹಿತ ಹಿಂಗ್ ಓದ್ಬೇಕಮ್ಮ, ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಮ್ಮ ಅಂತ ಅವಾಗಿಂದ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈ ದಿನ ನಮ್ಮ ಜ್ಯೋತಿನಗರ ಗಾಣಿಗರ ವೈಶ್ಯ ಸಂಘದ ಎಲ್ಲಾ ಪದಾಧಿಕಾರಿಗಳು ಬಂದಿದ್ದೀರಾ, ವಿಜಯಪುರ ಸಂಘದ ಎಲ್ಲ ಬಂದಿದ್ದೀರಾ, ಮತ್ತೆ ನಮ್ಮ ಅಖಿಲ ಕರ್ನಾಟಕದ ಎಲ್ಲಾ ಗಾಣಿಗರ ಸಮುದಾಯದ ಸಂಘಗಳಿಂದ ಎಲ್ಲಾ ಪದಾಧಿಕಾರಿಗಳು ಇದ್ದೀರಾ, ಶಿಡ್ಲಘಟ್ಟದವ್ರು ಇದ್ದೀರಾ, ನಮ್ಮ ಮಹಿಳಾ ಗಾಣಿಗರ ಸಂಘದಿಂದ ಅವರು ಇದ್ದಾರೆ. ಇಷ್ಟು ಜನದ ಒಂದು ಇದ್ರೆ ನನಗೆ ಗುರುತಿಸ್ಬೇಕು ಹೇಳ್ಬಹುದು. ಹೌದು, ಈ ತರ ನಾವು ಮಾಡ್ತಾ ಇದೀವಿ, ನಮ್ಮ ಎಲ್ಲ ನೆಕ್ಸ್ಟ್ ಜನರೇಷನ್ ಮಕ್ಕಳು ಎಲ್ಲರೂ ಇದೇ ರೀತಿ ಕೆಲಸ ಮಾಡ್ಬೇಕು. ಒಂದು ಹುದ್ದೆಗೆ ಬಂದ್ರೆ ಅದಕ್ಕೊಂದು ಅಧಿಕಾರ ಒಂದು ಇದ್ರೆ ಯಾವ್ಯಾವ ರೀತಿ ನಾವು ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೋದು, ನಾವು ನಮ್ಮ ಎಷ್ಟು ಒಂದು ಸಾಧ್ಯತೆ ಇದೆಯೋ ಅದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಮನೆಯಿಂದ ಪ್ರೋತ್ಸಾಹ ಕೊಟ್ಟಿದ್ದೀವಿ, ಕಷ್ಟದವರೆಗೆ ಓದಿಸಕ್ಕೆ ಮಾಡಿದೀವಿ. ನಮ್ಮ ಜನಾಂಗದಲ್ಲಿ ಇರುವಂತ ಈಗ ನೆಲಮಂಗಲದಲ್ಲಿ ಇದೆ, ಅಲ್ಲಿ ಕೂಡ ನಮ್ಮ ಮಠದಲ್ಲಿ ಕೂಡ ನಾವು ನಮ್ಮ ಒಂದು ಸೇವೆ ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಎಲ್ಲಾ ಸಂಘಟನೆಗಳಿಂದ ನಮ್ಮನ್ನ ಏನಾದ್ರು ನಮ್ಮ ಕಡೆಯಿಂದ ಸೇವೆ ಆಗುವಂತದ್ದಿದ್ರೆ ಕೇಳ್ಕೊಂಡ್ರೆ ನಾವು ಅದಕ್ಕೆ ಯಾವ ರೀತಿ ಇಲ್ಲ ಒಂದು ಮೋಟಿವೇಶನಲ್ ಸ್ಪೀಚ್ ಹೇಳ್ಬೋದಾ, ಇಲ್ಲ ಒಂದಷ್ಟು ಜನಕ್ಕೆ ಮಾರ್ಗದರ್ಶನ ಕೊಡ್ಬೋದಾ, ಇಲ್ಲ ನಮ್ಮ ಕಡೆಯಿಂದ ಯಾವ ತರ ಸೇವೆ ಆಗ್ಬೇಕು ಅನ್ನೋದಾದ್ರೆ ನಾನು ಖಂಡಿತ ಎಲ್ಲ ಕಡೆ ಬಂದು ಅದನ್ನ ಮಾಡ್ಕೊಡ್ತೇನೆ. ನಮ್ಮೆಲ್ಲ ಮಾಧ್ಯಮ ವರ್ಗದವರಿದ್ದಾರೆ, ನಮ್ಮ ಜನಾಂಗದಲ್ಲಿ ಇಷ್ಟೊಂದು ಜನ ಮಾಧ್ಯಮ ವರ್ಗದಲ್ಲಿ ಇಷ್ಟು ಉನ್ನತ ಮಟ್ಟದಲ್ಲಿ ಎಲ್ಲ ಇದ್ದಾರೆ, ಪ್ರಶಸ್ತಿಗಳು ತಗೊಂಡಿದ್ದಾರೆ, ರಾಜ್ಯ ಪ್ರಶಸ್ತಿ ತಗೊಂಡಿದ್ದಾರೆ, ಇದು ನ್ಯಾಷನಲ್ ಅವಾರ್ಡ್ ಎಲ್ಲ ತಗೊಂಡಿದ್ದಾರೆ. ಇಂಥದ್ದೆಲ್ಲ ಇರುವಾಗ ನಂಗೆ ಇದು ಗೊತ್ತಿರಲಿಲ್ಲ. ಖಂಡಿತ ತುಂಬಾ ಇವತ್ತು ನೀವೆಲ್ಲ ಬಂದು ಹೇಳೋ ಇದರಿಂದಾನೇ ನನ್ಗೆ ಇವತ್ತು ಗೊತ್ತಾಯ್ತು. ಇದೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಎಲ್ಲರಿಗೂ ಒಂದು ಏನು ಬೇಡಿಕೆ ಇತ್ತು ಅದನ್ನ ನಾನು ಇವಾಗ ಗಮನಕ್ಕೆ ತಗೊಂಡಿದ್ದೀನಿ. ಪತ್ರಕರ್ತ ಸಂಘ ಏನೇ ಆಗ್ಲಿ, ಲೋಕಲ್ ಪೇಪರ್ಸ್ ಆಗ್ಲಿ, ಡೈಲಿ ಪೇಪರ್ಸ್ ಆಗ್ಲಿ, ಅವರಿಗೆಲ್ಲ ನಾವು ಉತ್ತೇಜನ ಕೊಡ್ತೇನೆ. ಮತ್ತೆ ಇವತ್ತಿನ ದಿನ ಗಾಣಿಗರ ಧ್ವನಿ ಇದು ಮಂತ್ಲಿ ಕನ್ನಡ ಪತ್ರಿಕೆ ಏನಿದೆ ಮುರಳಿ ಕೃಷ್ಣ ಅವರು, ಇದೊಂದು ಇವತ್ತು ಬಿಡುಗಡೆ ಮಾಡಿದೀವಿ. ನನ್ನ ಎಲ್ಲಾ ಶುಭ ಹಾರೈಕೆ ಇದೆ ನಿಮಗೆ, ಚೆನ್ನಾಗಿ ನಡೀಲಿ. ಈ ಪತ್ರಿಕೆಯಲ್ಲಿ ಇದು ಗಾಣಿಗರ ಧ್ವನಿ ಅನ್ನೋ ಹೆಸರನ್ನ ನಿಲ್ಲಿಸ್ಬೇಕು. ಪ್ರತಿಯೊಬ್ಬರದ್ದು ಕಷ್ಟ ಸುಖ ಇದರಲ್ಲಿ ಬರ್ಬೇಕು, ಏನಾಗಿದೆ ಕಷ್ಟಗಳೇನಿದೆ ಅಂತಾನು ಬರ್ಬೇಕು. ಯಾರಿಗೆ ನೀವೇ ಹೇಳಿದ್ರಿ ನಮ್ಮ ಪತ್ರಕರ್ತರಿಗೆ ಇರುವಂತ ಇದಕ್ಕೆ ಆ ತರ ಒಂದು ಇಲ್ಲಿ ಎಲ್ಲ ಆ ಒಂದು ಕಷ್ಟ ನೋವು, ಅವ್ರು ಯಾರೋ ಬಿಸ್ನೆಸ್ ಮಾಡ್ತಿದ್ದಾರೆ, ಅವ್ರಿಗೆ ಏನೇನ್ ಸಮಸ್ಯೆ ಬರ್ತಾ ಇದೆ ಅಂಥದ್ದು ಇದ್ರಲ್ಲಿ ಬರ್ಬೇಕು. ಯಾವ ಹುಡುಗರಿಗೆ ಏನಾದ್ರು ತೊಂದರೆ ಇದೆ ಅಂಥದ್ದು ಬರ್ಬೇಕು. ಮತ್ತೆ ಇದು ನೀವು ಹೆಂಗೆ ಸಕ್ಸಸ್ ಸ್ಟೋರೀಸ್ ಕೂಡ ಹಾಕಿದ್ದೀರಾ, ಮೇಘನಾ. ಹಾಗೆ ಗಾಣಿಗ ರತ್ನ ಪುರಸ್ಕೃತರಾದಂತಹ ಗಾಣಿಗರ ಧ್ವನಿ ಕನ್ನಡ ಮಾಸಪತ್ರಿಕೆ ಸಂಪಾದಕತ್ವದಲ್ಲಿ ಮೂಡಿ ಬಂದಿರುವಂತಹ ಗಾಣಿಗರ ಧ್ವನಿ ಪತ್ರಿಕೆ ಬಿಡುಗಡೆ ಸಮಾರಂಭದಲ್ಲಿ ಸಮಾಜದ ಗಣ್ಯರಾದಂತಹ ವೇಣುಗೋಪಾಲ್, ದೇವನಹಳ್ಳಿ ಪುರಸಭೆ ಮಾಜಿ ಅಧ್ಯಕ್ಷರಾದಂತಹ ರೇಖಾ ವೇಣುಗೋಪಾಲ್, ವಿಜಯಪುರ ಗಾಣಿಗರ ಸಂಘದ ರಾಜಗೋಪಾಲ್, ರಾಮ ಭಗವಾನ್, ಲಕ್ಷ್ಮಣ್, ಜಿಎಸ್ ಅಮರನಾಥ್, ವಿಜಯಕುಮಾರ್, ರಮೇಶ್, ಅವನಿಬಾಬು, ಮಹಂತೇಶ್ ಶೆಟ್ಟಿ, ಟಿಎಸ್ ರಮೇಶ್, ಜೆಎನ್ ರಮೇಶ್, ಶಶಿಕುಮಾರ್, ಷಣ್ಮುಗ ಶೆಟ್ಟಿ, ಪತ್ರಕರ್ತರಾದಂತಹ ಪ್ರಕಾಶ್, ರಾಮಕೃಷ್ಣಪ್ಪ, ನಾರಾಯಣ ಸ್ವಾಮಿ, ಇನ್ನೂ ಅನೇಕ ಸಮುದಾಯದವರು ಹಾಜರಿದ್ದರು. ನಮ್ಮ ಸಮಾಜದ ಹೆಮ್ಮೆ ಹೆಣ್ಮಗಳು, ಏಕೈಕ IAS ಅಧಿಕಾರಿಯಾಗಿ
ಅಧಿಕಾರ ಸ್ವೀಕರಿಸಿದ ಮೇಲೆ ಇವತ್ತು ಜಿಲ್ಲಾ ಪಂಚಾಯತಿ ಸಿಇಒ ಆಗಿ ಇವತ್ತು ಇಲ್ಲಿ ಅಧಿಕಾರ ತಗೊಂಡ್ರು. ಹಾಗಾಗಿ ನಾವು ಸುಮಾರು ದಿನಗಳಿಂದ ಬರಬೇಕು ಕಾರಣಾಂತರಗಳು ಬರೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಸಮಾಜದ, ರಾಜ್ಯದ ಸಮಾಜದ ಎಲ್ಲ ಸದಸ್ಯರು ಒಟ್ಟಾಗಿ ಬಂದು, ಹಾಗೂ ಅಮರನಾಥ್ ಅಣ್ಣ ಅವರು, ಮತ್ತೆ ಗೋಪೇಣ್ಣ ಅವರು, ಬಾಬು ಅಣ್ಣ ಅವರು, ರಮೇಶ್ ಅಣ್ಣ ಅವರು ಹಾಗೂ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಇವತ್ತು ಮೇಡಮ್ನವ್ರು ಸನ್ಮಾನ ಮಾಡೋದಕ್ಕೆ ನಾವು ಆಗಮಿಸಿದ್ದೇವೆ. ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.